ಹೋಗ್ಲಿ ಬಿಡು. ನಮ್ಮ ಪ್ರಶಾಂತಿಲಿ ಒಬ್ರು ಪ್ರಾಣೇಶ ಇದ್ದಾರೆ, ಗೊತ್ತಾ ನಿನ್ಗೆ? ಹೌದಾ? ಯಾರದು? ಕರ್ಸೋಕ್ಕ ಬೇಗ. ಪ್ರಾಣೇಶ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹಾಗೆ ನಮ್ಮನ್ನೆಲ್ಲರನ್ನು ಹಾಸ್ಯ ಲೋಕಕ್ಕೆ ಕರೆದೊಯ್ಯಲು ವೇದಿಕೆ ಮೇಲೆ ಬರುತ್ತಿದ್ದಾರೆ ಬಸವರಾಜ್ ಅವರು. ಜೋರಾದ ಚಪ್ಪಾಳೆ ಮೂಲಕ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಿನಿ ಪ್ರಾಣೇಶ್ ಅಂತ ಕರಿತಾ ಇದ್ದಾರೆ. ಏನಿಲ್ಲ, ಅವ್ರ ವಿಡಿಯೋ ನೋಡ್ಕೊಂತಿರ್ತೀನಿ, ಅದಕ್ಕೋಸ್ಕರ ಎರಡು ಮಾತಾಡ್ಬೇಕಂತ ಮನ್ಸಾಯ್ತು, ಅದಕ್ಕೋಸ್ಕರ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸದಾ ನಗುತ್ತಿರಲಿ ಎಲ್ಲರೂ ಪ್ರತಿನಿತ್ಯ ಅಂತಕ್ಕಂಥ ಮಾತನ್ನೇ ಹೇಳ್ಕೊಂತ, ಪ್ರತಿಯೊಂದು ಹಾಸ್ಯಕ್ಕೆ ಇಂಥದ್ದೇ ವಸ್ತು ಅಂತಿಲ್ಲ, ಯಾವುದರಿಂದಾದರೂ ಹಾಸ್ಯ ಮಾಡ್ಬೋದು. ಹೆಸರಲ್ಲಾಗ್ಬೋದು ಅಥವಾ ಒಬ್ಬ ಜೀವನದ ಚರಿತ್ರೆಯಲ್ಲಾಗ್ಬೋದು, ಪ್ರತಿಯೊಂದರಲ್ಲೂ ಹಾಸ್ಯ ಮಾಡಿ ನಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಜನರಲ್ಲಿ ಇದ್ದೇ ಇರುತ್ತೆ. ಬಟ್ ಅದು ಬೆಳಕಿಗೆ ಬಂದಿರಲ್ಲ. ಸಾವಿನ ಮನೆಯಲ್ಲೂ ಕೂಡ ಹಾಸ್ಯ ಇರುತ್ತೆ. ಸಾವಿನ ಮನೆಯಲ್ಲಿ ಯಾವ ರೀತಿ ಹಾಸ್ಯ ಇರುತ್ತೆ? ಫಾರ್ ಎಕ್ಸಾಂಪಲ್, ಒಬ್ಬನ ಹೆಂಡತಿ ಸತ್ತಿರ್ತಾಳೆ, ಗೂಟಿಗೆ ಬಡ್ದಿರ್ತಾಳೆ ಬಾಡಿಗೆಕಿನ, ಅಳ್ತಿರ್ತಾನೆ ಗಂಡ. ಹೆಂಗೆ ಅಳ್ತಿರ್ತಾನೆ ಅಂದ್ರೆ ಬಿದ್ದು ಉಳ್ಳಾಡಿ ಅಳ್ತಿರ್ತಾನೆ. ಒಬ್ಬ ಅಳೋದು, ಇದನ್ನೆಲ್ಲ ಅಳೋದು ಹಿರಿಯ ಒಬ್ಬ ನೋಡ್ತಾನೆ. ನೋಡಿದ ಅವನು ಏನು ಮಾಡ್ತಾನೆ, ಎಳ್ಕೊಂಬಂದ್ಬಿಟ್ಟು ನಾ ಬಡ್ದಂಗೆ ಬಡಿತಾನೆ ಅವನು. ಯಾಕ್ರಿ ಬಡಿತಾ ಇದ್ದೀರಿ ಅಂತ ಕೇಳ್ತಾನೆ. ಅಲ್ಲ ಮಗನ, 6 ತಿಂಗಳಿಂದ ನಿಮ್ಮ ಮೌ ಸತ್ಲಾಟ ಅಳ್ಳಿಲ್ಲ ನೀನು, 6 ತಿಂಗಳಿಂದ ನಿಮ್ಮ ಅಪ್ಪ ಸತ್ತ ಅಳ್ಳಿಲ್ಲ, ಇವಾಗ ಏನು ಸತ್ತಾಳು ಅಳಾಕತ್ತಿ ಮಗನ ಅಂತ ಕೇಳ್ತಾನಂತ. ತಪ್ಪು ನಿಮ್ದು ಐತ್ರಿ ಅನ್ನಂತ ಅವನು. ಏನು ತಪ್ಪೈತ್ರಿ ನಮ್ದು ನಾನು. 6 ತಿಂಗಳಿಂದ ನಮ್ಮ ಅಪ್ಪ ಸತ್ತಾಗ ಹೇಳಿದ್ರು, ಎಲ್ಲರೂ ಹಿರಿಯರು ಬಂದರು, ನೀನು ನಮ್ಮ ಅಪ್ಪ ಇದ್ದಂಗೆ ನಾವೆಲ್ಲ ಇದೀವಪ್ಪ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಚೆನ್ನಾಗಿರು ಅಂತ ಹೇಳಿದ್ರು. ಆಮೇಲೆ ಅವ್ರವು ಸತ್ತಾಗಿ ಹೇಳಿದ್ರಂತ, ಎಲ್ಲ ಹೆಣ್ಮಕ್ಳು ಬಂದ್ರಂತ ಹಿರಿಯರು, ನಾನು ನಿಮ್ಮ ಅವು ಇದ್ದಂಗಪ್ಪ, ಯಾಕೆ ತಲೆ ಕೆಡಿಸೋತಿ, ನಾವು ಇರ್ತಾನೆ ನಿಂಬಲ್ಲ ಅಂತೇಳಿ. ಈಗ ನಾನು ಏನು ಸತ್ತಾರ ಒಬ್ಬರ ಬರ ಕಡಿಯೋದಾರ್ದ ಅಂತ ಕೇಳ್ತಾರೆ. ಅದಕ್ಕೆ ಸಾವಿನ ಮನೆಯಲ್ಲಿ ಒಂದು ಹಾಸ್ಯನ ಮಾಡ್ಬೋದು. ಹೆಸರುಗಳಲ್ಲಿ ಹಾಸ್ಯ, ಉತ್ತರ ಕರ್ನಾಟಕ ಜನರಲ್ಲಿ ಹೆಸರಿನಲ್ಲಿ ಹಾಸ್ಯ ಜಾಸ್ತಿ ಮಾಡ್ತಾರೆ. ಉತ್ತರ ಕರ್ನಾಟಕ ಅಂತ ಹೆಸರು ಯಾಕೆ ಬಂತಂದರೆ, ಉತ್ತರ ಕೊಡೋದ್ರಲ್ಲಿ ಎತ್ತಿದ ಕೈ ಉತ್ತರ ಕರ್ನಾಟಕ ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಪಟ್ ಅಂತ ಉತ್ತರ ಹೇಳ್ತಾರೆ, ಬಟ್ ಪುಸ್ತಕದಲ್ಲಿ ಇರೋದಲ್ಲ, ನನಗೂ ಬರಲ್ಲ. ಸಾಮಾನ್ಯವಾಗಿ ಯಾವುದೇ ಕ್ವಶನ್ ಕೇಳಿ ಉತ್ತರ ಹೇಳ್ತೀವಿ. ಅದಕ್ಕೋಸ್ಕರ ಹೆಸರುಗಳೆಲ್ಲ ಆಸೆ ಇರುತ್ತೆ. ಹೆಸರುಗಳೆಲ್ಲ ಆಸೆ ಹೆಂಗೆ? ಫಾರ್ ಎಕ್ಸಾಂಪಲ್, ಬಸವರಾಜ ಅಂತ ಇರುತ್ತೆ, ಬಸ್ಯ ಅಂತ ಕರೀತಾರೆ. ನಾಗರಾಜ ಅಂತ ಇರುತ್ತೆ, ನಾಗ್ಯ ಅಂತ ಕರೀತಾರೆ. ಆಮೇಲೆ ಅವಾಗ ಈಗ ಕೂದಲ ನೋಡಿ ಬಾಬಾ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ, ಇಲ್ಲ ಎಲ್ಲರೂ ಸೇರಿಬಿಟ್ಟು ಕರೀತಾರೆ. ಅದೇ ರೀತಿಯಾಗಿ ಬಾಬಾ ಅಂತ ಹೆಸರು ಇಡುವಾರಕ್ಕೆ ಯಾವ್ದಾರ ಮಠಕ್ಕೆ ಬಿಡಬಾರ್ದು. ಮಠಕ್ಕೆ ಬಿಟ್ಟರು ನಿತ್ಯಾನಂದ ಸ್ವಾಮಿ ಮಠಕ್ಕೆ ಬಿಡಬಾರ್ದು, ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಟ್ರಲ್ಲಿ ಈ ಮೊಬೈಲ್ ಅನ್ನೋದು ಒಂದು ದೊಡ್ಡ ರೋಗ. ಈ ಮೊಬೈಲಲ್ಲಿ ಎಷ್ಟು ಒಂದು ಪ್ರಾಬ್ಲಮ್ ಮಾಡುತ್ತೆ ಜನರಿಗೆ ಅಂದರೆ, ಡಾಕ್ಟ್ರ ಕೈಯಲ್ಲಿ, ಎಲ್ಲರ ಕೈಲಿ ಇರಬೇಕು, ಡಾಕ್ಟ್ರ ಕೈಲಿ ಇರಬಾರ್ದು. ಒಬ್ಬ ರೋಗಿ ಹೋಗಿರ್ತಾನೆ, ಎದುರುಗಡೆ ಹೋಗಿರ್ತಾನೆ, ಹೋದಾಗ ಡಾಕ್ಟ್ರ್ ಮೊಬೈಲಾಗ ಮಾತಾಡ್ತಿರ್ತಾನೆ. ಹಲೋ, ಬರ್ತೀನಿ 10 ಗಂಟೆಗೆ ಬರ್ತೀನಿ, ಪಾಯಸ ಮಾಡಿರಿ, ಬಂದು ಊಟ ಮಾಡ್ತೀನಿ. ಸರಿ ಇರ್ತೀನಿ. ಬಂದು ಪೇಷಂಟ್ ಅಳ್ತಿರ್ತಾನೆ, ಏನಾಗ್ಯದಪ್ಪ ನಿನಗೆ? ಸರ್ ನಂಗೆ ಹೊಟ್ಟೆಲಿ ಒಂಥರ ಗದಬಡಿಸಂಗೆ ಆಗ್ತಾಯಿದೆ ಸರ್. ಅವನು ಬೆಂಗಳೂರದವ್ನು ಡಾಕ್ಟ್ರು, ಅವನು ಉತ್ತರ ಕರ್ನಾಟಕದವ್ನು ಪೇಷಂಟು. ಗದಬಡಿಸಂಗೆ ಆಗ್ತಾಯಿದೆ. ಏನು ಗದಬಡಿಸ್ತಾನೆ, ಏನು ಹಂಗಂದ್ರೆ, ಸರ್ ಹೊಟ್ಟೆಯಾಗ ಒಂಥರ ಕೈಯಾಗ ಕಲಿಸಂಗೆ ಆಗ್ತಾಯಿದೆ ಸರ್ ಅಂದ್ರೆ. ಏನಪ್ಪ ಹಂಗಂದ್ರೆ ಕೈ ಹಾಕ್ತು, ಓ ಇವನು ಮೊಬೈಲ್ ರೋಗದವ್ನು, ಇವನು ಮೊಬೈಲ್ ಸ್ಟೈಲಲ್ಲೇ ಹೇಳಿದ್ರೆ ಬೆಟರ್ ಅಂತೇಳಿ, ಸರ್ ಹೊಟ್ಟೆಲಿ ಒಂಥರ ವೈಬ್ರೇಷನ್ ಆಗ್ತಾಯಿದೆ, ವೈಬ್ರೇಷನು ಅಂತಾರೆ. ಓ ವೈಬ್ರೇಷನ್ ಆಗ್ತಾಯಿದೆ, ಮತ್ತೇನು ಆಗ್ತಾಯಿದೆ? ಸರ್ ಟಾಯ್ಲೆಟಲ್ಲಿ ಹೋಗ್ಬಿಟ್ರೆ ಬಗ್ಗೆ ರಿಂಗ್ ಟೂನ್ಸ್ ಎಲ್ಲ ಬರ್ತಾ ಇದ್ದಾವೆ ಸರ್ ಅಂತೇಳಿ. ಹಂಗಾದ ತಕ್ಷಣ ಹೌದಾ, ಸರಿ ಹಂಗಾದ್ರೆ ಇದಕ್ಕೆಲ್ಲ ಒಂದೇ ಮತ್ತು ಒಂದು 2 SMS ಬರ್ಕೊಡ್ತೀನಿ, ತೊಗೊಂಡು ಹೋಗಕ್ಕೆ ಮನೆಗೆ ಕಳಿಸ್ತಾನೆ. ಅದಕ್ಕೋಸ್ಕರ ತಮ್ಮ ಜೀವನದಲ್ಲಿ ಎಲ್ಲರ ಹತ್ರ ಹಾಸ್ಯ ಲೋಕದ ಪ್ರವೃತ್ತಿ ಇದ್ದೇ ಇರುತ್ತೆ. ನಗಿಸ್ತಾ ಇರಿ ಅಂತೇಳಿ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನಾನು 2 ಮಾತು ಮುಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನವರಸಗಳಲ್ಲಿ ಒಂದಾದ ಹಾಸ್ಯ ರಸವನ್ನು ನಮ್ಮ ಎಲ್ಲರಿಗೂ ಉಣಬಡಿಸಿದ ಬಸವರಾಜ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ.